ನಮಸ್ಕಾರ ಟಿವಿ 2ಗೆ ಸ್ವಾಗತ. ನಮ್ಮೂರ ಕಾಯೋ ದೊರೆಯೇ ನಿನಗೆ ಎನ್ನಿಂತ ಮಮಕಾರ, ಕಣ್ಣೀರ ಒರೆಸೋ ಪ್ರಭುವೇ ನಿನಗೆ ಆದ್ಯಾವ್ರೆ ಜೊತೆಗಾರ. ಸಾವಿರ ಜನ್ಮ ಬಂದಾಗೂ ಸಾಕುವ ನಾಯಕ ನೀನಾಗೂ. ಬೊಮ್ಮನಹಳ್ಳಿಯಲ್ಲಿ ಮೂಲಸೌಕರ್ಯ ವೃದ್ಧಿಗೆ ಮಹತ್ವದ ಹೆಜ್ಜೆ. ಗೇಲ್ ಗ್ಯಾಸ್ ಯೋಜನೆಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಎಂ. ಸತೀಶ್ ರೆಡ್ಡಿ. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಅರಕೆರೆ ಭಾಗದ ಶಾಂತಿನಿಕೇತನ ಬಡಾವಣೆಯಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಗೆ ಹೊಸ ವೇಗ ಸಿಕ್ಕಿದೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಗೇಲ್ ಗ್ಯಾಸ್ ಯೋಜನೆಯ ಕಾಮಗಾರಿಗೆ ಜನಪ್ರಿಯ ಶಾಸಕರಾದ ಶ್ರೀ ಎಂ. ಸತೀಶ್ ರೆಡ್ಡಿ ಅವರು ಶ್ರದ್ಧಾಭಕ್ತಿಗಳೊಂದಿಗೆ ಭೂಮಿ ಪೂಜೆ ನೆರವೇರಿಸಿದರು. ಈ ಶುಭ ಸಮಾರಂಭದಲ್ಲಿ ಸ್ಥಳೀಯ ನಾಯಕರು ಹಾಗೂ ಪ್ರಮುಖ ಗಣ್ಯರು ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಶೋಭೆ ತಂದರು. ಮುರಳಿ, ಮಾಜಿ ನಗರ ಸಭಾ ಸದಸ್ಯರು. ಶ್ರೀಮತಿ ಭಾಗ್ಯಲಕ್ಷ್ಮಿ ಮುರಳಿ, ಮಾಜಿ ಬಿಬಿಎಂಪಿ ಸದಸ್ಯರು. ಶ್ರೀ ಪುರುಷೋತ್ತಮ್ ರವಿ, ಮಾಜಿ ಬಿಬಿಎಂಪಿ ಸದಸ್ಯರು. ಶ್ರೀ ಮಂಜುನಾಥ್, ಕ್ಷೇತ್ರದ ಉಪಾಧ್ಯಕ್ಷರು. ಶ್ರೀ ಮುತ್ತಪ್ಪ, ಬಿಜೆಪಿ ಹಿರಿಯ ಮುಖಂಡರು. ಸ್ಥಳೀಯ ನಾಗರಿಕರು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಸಾರ್ವಜನಿಕರ ಹರ್ಷ ಹಾಗೂ ಬೆಂಬಲ. ಈ ಸಂದರ್ಭದಲ್ಲಿ ಹರ್ಷ ವ್ಯಕ್ತಪಡಿಸಿದ ಸ್ಥಳೀಯ ನಿವಾಸಿಗಳು, ನಾವು ಈ ಭಾಗದಲ್ಲಿ ವಾಸವಾಗಿರುವುದೇ ನಮ್ಮ ಭಾಗ್ಯ. ನಾವು ಸಮಸ್ಯೆಗಳನ್ನು ಹೇಳಿಕೊಳ್ಳುವ ಮುಂಚೆಯೇ ಅವುಗಳನ್ನು ಅರ್ಥೈಸಿಕೊಂಡು ಶೀಘ್ರವಾಗಿ ಬಗೆಹರಿಸುವ ಶಾಸಕರಾದ ಸತೀಶ್ ರೆಡ್ಡಿ, ಮಾಜಿ ಕಾರ್ಪೊರೇಟರ್ಗಳಾದ ಭಾಗ್ಯಲಕ್ಷ್ಮಿ ಮುರಳಿ, ಪುರುಷೋತ್ತಮ್ ರವಿ ಹಾಗೂ ನಮ್ಮ ನಾಯಕರಾದ ಮುರಳಿ ಅವರು ನಮ್ಮೊಂದಿಗಿದ್ದಾರೆ. ಇವರಿಂದಾಗಿ ನಾವು ನೆಮ್ಮದಿಯ ಜೀವನ ನಡೆಸುತ್ತಿದ್ದೇವೆ. ನಮ್ಮ ಪೂರ್ಣ ಬೆಂಬಲ ಮತ್ತು ಆಶೀರ್ವಾದ ಸದಾ ಇವರಿಗಿರುತ್ತದೆ ಎಂದು ಹೆಮ್ಮೆಯಿಂದ ಹೇಳಿದರು. ನಮ್ಮ ಅರಕೆರೆ ಉಳಿಮಾವಲ್ಲಿ ಗ್ಯಾಸ್ ಪೈಪ್ ಲೈನ್ ಅನ್ನ ನಾವು ಇವತ್ತು ಆ ಕಾರ್ಯವನ್ನ ಪ್ರಾರಂಭ ಮಾಡಿದ್ದೇವೆ. ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳು ಮನೆ ಮನೆಗೆ ಕಾವೇರಿ ನೀರು ಯಾವ ರೀತಿ ಹೋಗುತ್ತೆ ಆ ರೀತಿ ಗ್ಯಾಸ್ ಪೈಪ್ ಲೈನ್ ಅನ್ನ ಮಾಡುವಂತ ಒಂದು ಮಹತ್ವದ ಕಾರ್ಯ ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ 2017-18ರಲ್ಲಿ ಪ್ರಾರಂಭ ಆಯಿತು. ಈಗ ಅದು ಈ ಕಡೆ ಎಕ್ಸ್ಟೆನ್ಷನ್ ಆಗಿದೆ. ನಮ್ಮ ಅರಕೆರೆ ಉಳಿಮಾವು, ಬಿಳೆಕಳ್ಳಿ ಮತ್ತು ಸುತ್ತಮುತ್ತ ಭಾಗದಲ್ಲಿ ಎಲ್ಲ ಕೂಡ ಈ ಒಂದು ಗ್ಯಾಸ್ ಪೈಪ್ ಲೈನ್ ಆದ್ರೆ ಜನ ಯಾರು ಕೂಡ ಹೋಗಿ ಸಿಲಿಂಡರ್ ಅನ್ನ ಕಾಯುವಂತ ಪರಿಸ್ಥಿತಿ ಇರೋದಿಲ್ಲ, ಸಿಲಿಂಡರ್ ಬರ್ಲಿಲ್ಲ ಅಂತ ಹೇಳೋ ಪರಿಸ್ಥಿತಿ ಇರೋದಿಲ್ಲ. ಮತ್ತೆ ಇದು ಆ ಒಂದು ಗ್ಯಾಸ್ ಸಿಲಿಂಡರ್ಗಿಂತ ಹೆಚ್ಚು ನೈಸರ್ಗಿಕವಾದಂತ ಗ್ಯಾಸ್ ಇದೆ. ಮತ್ತೆ ಯಾರಿಗೂ ಕೂಡ ಆ ರೀತಿ ತುಂಬಾ ದೊಡ್ಡ ಬ್ಲಾಸ್ಟ್ ಆಗುವಂಥದ್ದು ಅಥವಾ ಆ ರೀತಿ ಅನೇಕ ಒಂದು ಅಗ್ನಿ ಅವಘಡಗಳಾಗ್ತಾ ಇತ್ತು, ಬ್ಲಾಸ್ಟ್ ಆಗ್ತಾ ಇತ್ತು. ಅದರಿಂದ ಮುಕ್ತಿ. ಇದು ಮೊದಲ ತರ ಸಿಲಿಂಡರ್ಗಳೆಲ್ಲ ಇರೋದಿಲ್ಲ. ಪೈಪ್ ಲೈನ್ ಅಲ್ಲಿ ಬರುತ್ತೆ, ಏನಾದ್ರು ಪ್ರಾಬ್ಲಮ್ ಆದಾಗ ನಾವೆಲ್ಲ ಬೇಕಂದ್ರೆ ಪೈಪ್ ಲೈನ್ ಆಫ್ ಮಾಡ್ಕೊಂಡ್ರೆ ಸಮಸ್ಯೆನೇ ಇರೋದಿಲ್ಲ. ಆ ರೀತಿ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಕೆಲಸ ಇವತ್ತು ಆಗ್ತಾ ಇದೆ. ನಾನು ನರೇಂದ್ರ ಮೋದಿ ಅವರು ಧನ್ಯವಾದ. ನೋಡಿ, ಗ್ಯಾರಂಟಿ ಯೋಜನೆಗಳನ್ನ ನಾವು ಯಾರು ವಿರೋಧ ಮಾಡಿಲ್ಲ. ಆದ್ರೆ ನಮ್ಮ ಎಲ್ಲ ತೆರಿಗೆ ದುಡ್ಡನ್ನ ತಗೊಂಡೋಗಿ ಗ್ಯಾರಂಟಿ ಯೋಜನೆಗಳಿಗೆ ಹಾಕ್ಬಿಟ್ಟು ಅಭಿವೃದ್ಧಿ ಜೀರೋ ಆಗ್ಬಿಟ್ಟಾಗ ನಮ್ ವಿರೋಧ ಇದೆ. ಇವತ್ತು ನಮ್ಮ ಅರಕೆರೆ ವಾರ್ಡ್ ನಂಬರ್ 183 ಭಾಗದ ಎಲ್ಲ ಸುತ್ತಮುತ್ತಲು ಇವತ್ತು ಬಹಳ ನಿರೀಕ್ಷೆ ಇತ್ತು ಗ್ಯಾಸ್ ಕಲೆಕ್ಷನ್. ಇವತ್ತು ಅದಕ್ಕೆ ಸಂದರ್ಭ ಕೂಡಿ ಬಂದಿದೆ. ಇವತ್ತು ನಮ್ಮ ಜನತೆಯ ಶಾಸಕರು ಬಂದು ಇವತ್ತು ಅದನ್ನ ಚಾಲನೆ ಕೊಟ್ಟಿದ್ದಾರೆ ಕೆಲಸಕ್ಕೆ. ಇನ್ನ ಒಂದು ತಿಂಗಳು 2 ತಿಂಗಳು ಮ್ಯಾಕ್ಸಿಮಮ್ ಹೇಳಿದ್ದಾರೆ. ಅಷ್ಟರೊಳಗಡೆ ಎಲ್ಲರಿಗೂ ಮನೆಗೆ ಗ್ಯಾಸ್ ಕಲೆಕ್ಷನ್ ಆಗಿ ಸಾಮಾನ್ಯ ಗ್ಯಾಸ್ ಎಲ್ಲರಿಗೂ ಹೋಗುವಂಥದ್ದು. ಈ LPG ಈ ಕಾರಣದಿಂದ ಮತ್ತೆ LPG ಯಾವಾಗಲೂ ಹುಡ್ಕೋದು ಮತ್ತೆ ಸಿಗದಿರೋದು ಜನಗಳಿಗೆ ತೊಂದರೆ ಆಗ್ತಾ ಇದೆ. ಹಾಗಾಗಿ ಇದೊಂದು ಬಹಳ ಮುಖ್ಯ ಆಗಿದೆ ಜನಗಳಿಗೆ. ಹಾಗಾಗಿ ಇದನ್ನ ಪೈಪ್ ಮುಖಾಂತರವಾಗಿ ಎಲ್ಲ ಅಳವಡಿಸಿ, ಮತ್ತೆ ಇನ್ನೊಂದು ಏನಂದ್ರೆ ಈ ಗ್ಯಾಸ್ ವಿಶೇಷ ಏನೇ ಹೆಚ್ಚು ಕಮ್ಮಿ ಡ್ಯಾಮೇಜ್ ಆದ್ರೂ ಯಾವುದೇ ಕಾರಣಕ್ಕೆ ಅನಾಹುತ ಆಗುವಂತದ್ದು ಏನೂ ಇರಲ್ಲ. ಬೆಂಕಿ ಹತ್ಕೊಳ್ಳುವಂಥದ್ದು ಆ ತರದ ಯಾವುದೋ ಅನಾಹುತ ಇರಲ್ಲ. ಅದೊಂದು ಬಹಳ ಪ್ಲಸ್ ಪಾಯಿಂಟ್. ಹಾಗಾಗಿ ಇವತ್ತು ಕೆಲಸ ಇವತ್ತಿಂದಾನೇ ಸ್ಟಾರ್ಟ್ ಆಗ್ತಾ ಇದೆ. 1.5 ತಿಂಗಳಲ್ಲಿ ಎಲ್ಲ ಮುಗಿತಾ ಬರುತ್ತೆ. ನಮ್ಮ ಇನ್ನೂ ಬಹಳ ವೆರಿ ಆಕ್ಟಿವ್ ಪರ್ಸನ್, ತುಂಬಾ ಕೈಂಡ್ಲಿ ಪರ್ಸನ್. ಅವರು ಕೈ ಹಾಕಿ ಯಾವ ಮಧ್ಯೆ ನಿಲ್ಸೋದಿಲ್ಲ. ಬಹಳ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ. ನಾನು ಇಲ್ಲಿ ಲೇಔಟ್ ಸ್ಟಾರ್ಟ್ ಆದಾಗಿಂದ 25 ವರ್ಷದಿಂದ ಎಲ್ಲದಕ್ಕೂ ತುಂಬಾ ಚೆನ್ನಾಗಿ ಸ್ಪಂದಿಸ್ತಾರೆ. ಅವ್ರು ಯಾವ ಬೇಕಾದ್ರೂ ಅಪ್ರೋಚ್ ಮಾಡ್ಬೋದು.
ಈ ಭಾಗದಲ್ಲಿ ಮುರಳಿ ಅವರ ಬಗ್ಗೆ ರವಿ ಅವರು ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿ, ಅಷ್ಟು ಫ್ರೆಂಡ್ಲಿ ಅವರು ಮುರಳಿ ಅವರು. ಯಾವ ಮಿಡ್ ನೈಟ್ ಅಲ್ಲಿ ಡಿಸ್ಟರ್ಬ್ ಮಾಡಿದ್ರು ಅವರು ರೆಸ್ಪಾಂಡ್ ಮಾಡ್ತಾರೆ. ಅದೇ ಇದ್ರು ಅಷ್ಟೇ. ಭಾಗ್ಯಲಕ್ಷ್ಮಿ ಮೇಡಮ್ ತುಂಬಾ ಒಳ್ಳೆ ಮೋಸ್ಟ್ ಉಪಯೋಗ ಅಂತ ಸ್ಕೀಮ್ ಪಾಪ ಎಮ್ಮೆಲ್ ಇವರು ಮಾಡ್ಕೊಟ್ಟಿದ್ದು ಇದಕ್ಕೋಸ್ಕರ ಒಳ್ಳೇದಾಗಿ ಅಭಿವೃದ್ಧಿ ಆಗ್ಲಿ ಜಾಗೃತಿ ಶುರುವಾಗಿ ಎಲ್ಲರೂ ಉಪಯೋಗ ಆಗುತ್ತೆ. LPG ಇಂದ ಹೆಚ್ಚುವರಿ ಜನ ಸಾಕಷ್ಟು, ಯಾಕಂದ್ರೆ ಟೈಮ್ಲಿ ಸಪ್ಲೈ ಆಗ್ತಾರೆ, ಆ ತರ ಪ್ರಾಬ್ಲಮ್ ಪಡ್ತಾ ಇದ್ದಾರೆ. ಇದು ಒಳ್ಳೆ ಸ್ಕೀಮ್ ನೋಡಿದ್ವಿ. MLA ಅವರು ಎಲೆಕ್ಷನ್ ಮಾತ್ರ ಬರ್ತಾರ ಈ ಭಾಗದಲ್ಲಿ, ಇಲ್ಲ ಬೇರೆ ಇಲ್ಲ ಎಲ್ಲ ಸುಳ್ಳು ಪಾಪ ಅವರು ಇಸ್ ಫ್ರೆಂಡ್ಲಿ ವಿತ್ ಎವರಿ ಇಶ್ಯೂಸ್. ಈಗ ತಾನೇ ತಾವು ಬ್ರೀಫಿಂಗ್ ಕೊಟ್ಟರು MLA ಅವರು ನಮ್ಮ ಫೋನ್ ಇದು ಕಾರ್ಪೊರೇಟರ್ ಸಾಕು ಅದು ನೋಡಿ ಎಲ್ಲ ಸಬ್ಜೆಕ್ಟ್ ವಿಷಯದಲ್ಲಿ ಕೂಡ ಇನಿಷಿಯೇಟಿವ್ ತಗೊಂಡು ಇಂಪ್ಲಿಮೆಂಟ್ ಆಗ್ತಾ ಇದ್ದಾರೆ. ಈಗ ರೀಸೆಂಟ್ ಆಗಿ ಆಕ್ಚುಲಿ ಎಲೆಕ್ಷನ್ ವಿಷಯದಲ್ಲಿ ಇದು ಕೂಡ ಮನೆಗೂ ವಿಸಿಟ್ ಮಾಡಿ ತಗೊಂಡು ಇಸ್ ಮೋಸ್ಟ್ ಹೆಲ್ಪ್ಫುಲ್ ಪರ್ಸನ್. ಅದೆಲ್ಲ ಸುಲಭ ಆಗ್ತದೆ ಇದಕ್ಕೆ.